ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಎಲ್ಲ ನನ್ನ ಆತ್ಮೀಯ ದೇವ ಜನರನ್ನು ನಿಮ್ಮನ್ನು ವಂದಿಸುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯರೇ, ದೇವರು ಕೊಟ್ಟ ನಮಗೆ ಒಂದು ಸಂದೇಶ ದಿವಸ ಯಾವುದಂದರೆ ನಂಬಿಕೆಯ ಒಂದು ಜೀವನ, ಅಂದರೆ ನಮ್ಮ ಕ್ರೈಸ್ತ ನಂಬಿಕೆಯ ಒಂದು ಜೀವನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ. ಮೊದಲನಾಗಿ ಅಬ್ರಾಮನ ಒಂದು ನಂಬಿಕೆಯ ಜೀವನದ ಬಗ್ಗೆ ಮೂವರ ವ್ಯಕ್ತಿಗಳ ಬಗ್ಗೆ ನಾನು ನಿಮ್ಮಲ್ಲಿ ಮಾತನಾಡಲು ಇಷ್ಟಪಡುತ್ತೇನೆ. ಪ್ರಿಯರೇ, ರೋಮಪುರ 4:20 ವಚನ ಹೀಗೆ ಹೇಳ್ತದೆ: ದೇವರು ಮಾಡಿದ ವಾಗ್ದಾನ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ, ಆದರೆ ದೇವರನ್ನು ಘನಪಡಿಸುವವನಾಗಿ ದೃಢ ನಂಬಿಕೆಯುಳ್ಳವನಾದನು. ಆತ ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತನೆಂದು ಸಂಪೂರ್ಣ ಭರವಸೆವಿಟ್ಟನು. ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯನ್ನು ಎನಿಸಲ್ಪಟ್ಟಿತು. ಆಮೇಲೆ ದೇವರ ಸಹಾಯಕ್ಕಾಗಿ ಮತ್ತು ಈ ವಾಕ್ಯದಲ್ಲಿರುವ ಆತ್ಮಿಕ ಸತ್ಯಗಳನ್ನು ದೇವರಾತ್ಮ ನಮಗೆ ಕಲಿಸಿಕೊಡುವಂತೆ ಪ್ರಾರ್ಥನೆ ಮಾಡುತ್ತೇನೆ. ಪ್ರಾರ್ಥಿಸುವ. ಪ್ರೀತಿಯ ನಮ್ಮ ಸ್ವರ್ಗದಲ್ಲಿರುವ ತಂದೆ, ನಿಮ್ಮ ಪವಿತ್ರವಾದ ಅತಿ ಉನ್ನತವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನೆ, ನಿಮ್ಮ ವಾಕ್ಯಕ್ಕಾಗಿ ನಾನು ಕೊಂಡಾಡುತ್ತೇನೆ. ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು, ನಮ್ಮ ಬಲಪಡಿಸು, ನಮ್ಮನ್ನು ಆಧರಿಸು. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಕರ್ತನಲ್ಲಿ ನನ್ನ ಪ್ರಿಯರೇ, ಇಲ್ಲಿ ಅಬ್ರಾಮನ ಒಂದು ನಂಬಿಕೆಯ ಜೀವನ ನಾವು ನೋಡ್ತೇವೆ. ಆದಿಕಾಂಡ 12ನೇ 1 ಮತ್ತು 2ನೇ ವಚನ ನಿಮ್ಮ ಬೈಬಲಲ್ಲಿ ನೋಡಿರಿ. ಈಗ ಅಬ್ರಾಮನಿಗೆ ದೇವರ ಕಾರ್ಯ, ದೇವರು ಇಲ್ಲಿ ಅಬ್ರಾಮನಿಗೆ ಮಾತನಾಡುತ್ತಾರೆ. ನಿನ್ನ ದೇಶದೊಳಗಿಂದಲೂ ಬಂಧುಗಳಿಂದಲೂ ನಿನ್ನ ತಂದೆಯ ಮನೆಯಿಂದಲೂ ಹೊರಬಂದು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ದೊಡ್ಡದಾಗಿ ಮಾಡುವೆನು ಮತ್ತು ನೀನು ಆಶೀರ್ವಾದವಾಗಿರುವಿ. ನೋಡಿ ಪ್ರಿಯರೇ, ಅಬ್ರಾಮನ ಒಂದು ಹಿನ್ನೆಲೆಯನ್ನು ನಾವು ನೋಡುವುದಾದರೆ 11ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಬ್ರಾಮನು ನೋಡಿ, ಅವನು ತೆರಹನ ಮಗನು. ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ ಅಲ್ಲಿ ಅಬ್ರಾಮನ ಹಿನ್ನೆಲೆ ಬಗ್ಗೆ ನೀವು ತಿಳಿದುಕೊಳ್ಳಬಹುದು. ನೋಡಿ, 11:26ನೇ ವಚನ: ತೆರಹನು 70 ವರ್ಷದವನಾಗಿದ್ದಾಗ ಅವನಿಂದ ಅಬ್ರಾಮನು ನಾಹೋರನು ಹಾರನು ಹುಟ್ಟಿದರು ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಿರುವಾಗ ಅಬ್ರಾಮನು ನೋಡಿ ನಿಜವಾಗಿ ಅವನ ತಂದೆ ವಿಗ್ರಹಾರಾಧಕನು ಆಗಿದ್ದ. ವಿಗ್ರಹಾರಾಧನೆಯಿಂದ ಇರುವ ಕುಟುಂಬವಾಗಿತ್ತು. ಹಾಗಿರುವಾಗ ನೋಡಿ, ಅಬ್ರಾಮನು ದೇವರನ್ನು ನೋಡಲಿಲ್ಲ. ಅಬ್ರಾಮನಿಗೆ ದೇವರ ದರ್ಶನ ಕೂಡ ಆಗಲಿಲ್ಲ. ಅಬ್ರಾಮನು ದೇವರ ಸ್ವರವನ್ನು ಕೇಳಿದ, ಅವನು ನಂಬಿದ. ಹಾಗೆ ದೇವರು ಹೇಳ್ತಾನೆ, ನಿನ್ನ ದೇಶದಿಂದ, ನಿನ್ನ ತಂದೆ ತಾಯಿ ಮನೆಯಿಂದ, ನಿನ್ನ ಬಂಧುಗಳಿಂದ ನೀನು ಹೊರಗೆ ಬರಬೇಕು, ನಾನು ತೋರಿಸಿದ ದೇಶಕ್ಕೆ ಹೋಗಬೇಕು ಅಂತ ದೇವರು ಹೇಳ್ತಾನೆ. ಆಲೋಚನೆ ಮಾಡಿ, ಅಬ್ರಾಮನು ನಮ್ಮಾಗಿ ಸಾಮಾನ್ಯ ವ್ಯಕ್ತಿ. ಅವನ ತಂದೆ ವಿಗ್ರಹ ಆರಾಧನೆ ಮಾಡುವವರು, ಅವನ ಕುಟುಂಬ ವಿಗ್ರಹ ಆರಾಧನೆಯಲ್ಲಿ ಇರುವವರು. ಹಾಗಿರುವಾಗ ಬೇರೆ ಅವರ ಸಹೋದರನ್ನು ಕರೆಯಲಿಲ್ಲ, ಅಲ್ಲಿ ಅಬ್ರಾಮನ ದೇವರು ಕರೆಯುತ್ತಾರೆ. ನೋಡಿ, ಅಬ್ರಾಮನನ್ನು ದೇವರು ಕರೆಯುವಾಗ ನೋಡಿ, ಅವನು ದೇವರಿಗೆ ಯಾವ ಮರು ಪ್ರಶ್ನೆಯನ್ನು ಕೇಳುವುದಿಲ್ಲ. ಅವನು ಅಲ್ಲಿ ಅವನ ವಿಧೇಯತೆಯನ್ನು ನಾವು ಕಾಣ್ತೇವೆ. ಅಬ್ರಾಮನಿಗೆ ತುಂಬ ಕಷ್ಟ ಆಗಿರಬಹುದು. ಯಾಕೆಂದರೆ ನಿನ್ನ ತಂದೆಯಿಂದ ನಿನ್ನ ತಂದೆಯ ಮನೆಯಿಂದ ಹೊರಗೆ ಬರಬೇಕು, ನಿನ್ನ ದೇಶದಿಂದ ಹೊರಗೆ ಬರಬೇಕು, ನಿನ್ನ ಬಂಧುಗಳಿಂದ ಹೊರಗೆ ಬಂದು ನಾನು ತೋರಿಸಿದ ದೇಶಕ್ಕೆ ನೀವು ಹೋಗಬೇಕು. ಆಲೋಚನೆ ಮಾಡಿ ಪ್ರಿಯರೇ, ಇದು ಸುಲಭವಾದ ವಿಷಯವಲ್ಲ. ಆದರೆ ಅಬ್ರಾಮನು ದೇವರ ಮಾತನ್ನು ನಂಬಿದ. ಅದೇ ಪ್ರಕಾರ ರೋಮಪುರದಲ್ಲಿ 4ನೇ ಅಧ್ಯಾಯದಲ್ಲಿ ಅಲ್ಲಿ ಅಬ್ರಾಮಗೆ ಮಗುವಾಗುವ ವಿಷಯದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಬ್ರಾಮನು ಯಾವ ಆಲೋಚನೆ ಮಾಡಲಿಲ್ಲ. ಅಲ್ಲಿಯ ಜನರು ಯಾರು, ಅಲ್ಲಿಯ ಆಹಾರದ ವಿಷಯ, ಅಲ್ಲಿಯ ಒಂದು ವಾತಾವರಣದ ಬಗ್ಗೆ ಅದು ಅವನು ಆಲೋಚನೆ ಮಾಡಲಿಲ್ಲ.
ಆದರೆ ಅವನು ಸರ್ವಶಕ್ತನಾದ ದೇವರನ್ನು ನಂಬಿದನು ಮತ್ತು ಅವನು ಪ್ರಯಾಣ ಮಾಡಿದನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಆದಿಕಾಂಡ 15:1-3 ಅಲ್ಲಿ ದೇವರು ಅಬ್ರಾಹ್ಮನಿಗೆ ಕಾನಾನ್ ದೇಶದ ವಾಗ್ದಾನ ಮಾಡುತ್ತಾನೆ. ನೀವು ಮತ್ತು ಬೈಬಲನ್ನು ನೋಡಿರಿ. ಮತ್ತು ಆದಿಕಾಂಡ 15:6 ನೋಡಿ, ಅಬ್ರಾಹ್ಮನ ರಕ್ಷಣೆ ಆಗುತ್ತದೆ. ಅಬ್ರಾಹ್ಮನಿಗೆ 12ನೇ ದೇವರು ಕರೆಯುವಾಗ ಅವನ ರಕ್ಷಣೆ ಆಗಿರಲಿಲ್ಲ. ಅವನು ದೇವರ ಮಾತಿನಾಗಿ ಅವನ ದೇಶದಿಂದ ತಂದೆ ಮನೆ ಹೊರಟಿದ್ದಾನೆ. 15ನೇ ಅಧ್ಯಾಯದಲ್ಲಿ ನೋಡುವಾಗ 6ನೇ ಅಬ್ರಾಹ್ಮನ ರಕ್ಷಣೆ ಆಗುತ್ತದೆ. ನೋಡಿ, ಹಾಗೆ ಅಬ್ರಾಹ್ಮನ ರಕ್ಷಣೆ ಹೇಗೆ ಆಗ್ತದೆ ಪ್ರಿಯರೇ? ಅವನು ದೇವರ ಮಾತನ್ನು ನಂಬಿದ. ನೋಡಿ, ನಂಬಿಕೆ ಅಂದರೆ ಅದು ವಸ್ತುವಲ್ಲ, ನಂಬಿಕೆ ಯಾವ ಆಧಾರವಿಲ್ಲ. ಅದಕ್ಕೆ ಪೌಲನಲ್ಲಿ ಹೇಳ್ತಾನೆ, ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ ನೋಡಿ, 5:7 ಯಾಕೆಂದರೆ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ. ನೋಡಿ ಪ್ರಿಯರೇ, ನಂಬಿಕೆ ಅಂದರೆ ಅಂದು ದೇವರು ತನ್ನ ಮಾತನ್ನು ನುಡಿದನು. ಇಂದು ನೋಡಿ, ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ನಮ್ಮ ಕೈಯಲ್ಲಿ ಬೈಬಲ್ ಇದೆ. ಹಾಗಿರುವಾಗ ದೇವರು ಮಾತನಾಡುವ ಎಂದು ಬೈಬಲ್ನ ಮೂಲಕ, ಬೇರೆ ಯಾವ ರೀತಿಯಲ್ಲಿ ಮಾತನಾಡುವ ದೇವರ ಕ್ರಮ ಇಲ್ಲ. ಸರಿಯಾಗಿ ತಿಳ್ಕೊಳ್ಳಿ, ಯಾಕೆ ಬೈಬಲ್ ಸಂಪೂರ್ಣವಾಗಿದೆ. ರೋಮಪುರ 10:17 ದೇವರ ವಾಕ್ಯ ಕೇಳುವುದರಿಂದಲೇ ನಂಬಿಕೆ ಉಂಟಾಗುತ್ತದೆ. ಹಾಗಿರುವಾಗ ದೇವರ ವಾಕ್ಯ ಅದು ದೇವರು ಬರೆದ ಪವಿತ್ರವಾದ ಗ್ರಂಥ ಪುಸ್ತಕವಾಗಿದೆ. ನೋಡಿ, ಅದರಲ್ಲಿರುವ ಪ್ರತಿಯೊಂದು ವಚನಗಳು, ಅದರಲ್ಲಿರುವ ಎಲ್ಲ ಅಲ್ಪ ವಿರಾಮ, ಪೂರ್ಣ ವಿರಾಮ, ಅದರಲ್ಲಿ ಪ್ರತಿಯೊಂದು ಶಬ್ದಗಳು ಅದು ದೇವರ ವಾಕ್ಯವಾಗಿದೆ. ದೇವರು 40 ಜನ ಹೆಚ್ಚಾಗಿ ದೇವರು ತನ್ನ ಭಕ್ತನ್ನು ಉಪಯೋಗಿಸಿದ್ದಾನೆ. ಆದರೆ ಅದರ ಗ್ರಂಥಕರ್ತ ದೇವರಾಗಿದ್ದಾನೆ. ಸರಿಯಾಗಿ ತಿಳ್ಕೊಳ್ಬೇಕು. ಕೀರ್ತನೆ 119:89 ಇರ್ತದೆ, ದೇವರ ವಾಕ್ಯ ಪರಲೋಕದಲ್ಲಿ ಸ್ಥಿರವಾಗಿದೆ. ಹಾಗೆ ನಂಬಿಕೆ ಬರುವುದು ದೇವರ ವಾಕ್ಯದಿಂದ. ಸರಿಯಾಗಿ ತಿಳಿದುಕೊಳ್ಳಿ. ಅಬ್ರಾಹ್ಮನು ದೇವರನ್ನು ನಂಬಿದ. ನೋಡಿ, ಅಲ್ಲಿ ಏನಾಯ್ತು ನೋಡಿ, ದೇವರ ವಾಕ್ಯದಲ್ಲಿ ಹೀಗೆ ನಾವು ನೋಡಿದೆವು. ಅಬ್ರಾಹ್ಮನು ನೋಡಿ ದೇವರ ವಾಗ್ದಾನವನ್ನು ನಂಬಿದ. ದೇವರ ವಾಗ್ದಾನ ಯಾವ ಚಂಚಲ ಚಿತ್ತನಾಗಲಿಲ್ಲ. ದೇವರು ಮಾಡಲು ಶಕ್ತನು, ಆತ ನೆರವೇರಿಸ ಶಕ್ತನು, ಸಂಪೂರ್ಣ ಭರವಸೆ ಇಟ್ಟನಂತ ನಾವು ನೋಡುತ್ತೇವೆ. ಅದೇ ಪ್ರಕಾರ ಆದಿಕಾಂಡ 21:1 ಮತ್ತು 2 ನೋಡಿ, ಅಬ್ರಾಹ್ಮನಿಗೆ ದೇವರು ಮುದ್ದಾದ ಗಂಡು ಮಗುವನ್ನು ದೇವರು ಕೊಡ್ತಾನೆ. ಆತನ ಹೆಸರು ಈಸಾಕ. ನಾವು ನೋಡ್ತೇವೆ. ಹಾಗಿರುವಾಗ ನೋಡಿ, ಆದಿಕಾಂಡ 22:1 ಮತ್ತು 2 ನೋಡೋದಾದರೆ ನೋಡಿ, ಅಬ್ರಾಹ್ಮನು ದೇವರ ಪರೀಕ್ಷೆಗೆ ಒಳಗಾಗುತ್ತಾನೆ. ಆಲೋಚನೆ ಮಾಡಿ ಪ್ರಿಯರೇ, ಇದೊಂದು ಕಠಿಣವಾದ ಪರೀಕ್ಷೆಯಾಗಿದೆ. ನೀನು ಪ್ರೀತಿ ಮಾಡುವ ನಿನ್ನ ಒಬ್ಬನೇ ಮಗನಾದ ಇಸಾಕನನ್ನು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು. ಆದರೆ ಪ್ರಿಯರೇ, ಅಬ್ರಾಹ್ಮನು ಎಲ್ಲವನ್ನು ಸಹಿಸಿಕೊಂಡು ದೇವರನ್ನು ನಂಬಿದನು. ಆಲೋಚನೆ ಮಾಡಿ ಪ್ರಿಯರೇ, ಅವನಿಗೆ ಆಗ 18-20 ವರ್ಷ ಆಗಿರಬೇಕು. ಅವನು ಬಲವುಳ್ಳ ಅಷ್ಟು ಸುಂದರವಾದ ಮಗನು. ಅಬ್ರಾಹ್ಮನು ತುಂಬ ಪ್ರೀತಿ ಮಾಡುವ ಮಗನ. ಆಲೋಚನೆ ಮಾಡಿ ಅವನು ಹೇಗೆ ಆಗಬಹುದು. ಆದರೆ ಅವನು ಏನು ಮಾಡ್ತಾನೆ, ತನ್ನ ಹೆಂಡತಿದ್ರು ಹೇಳದೆ ಅವನೇನು ಮಾಡ್ತಾನೆ, ತನ್ನ ಸೇವಕರನ್ನು ಸಿದ್ಧಪಡಿಸಿ, ಕತ್ತೆಯನ್ನು ಸಿದ್ಧಪಡಿಸಿ, ಸ್ವಲ್ಪ ಕಟ್ಟಿನ ಹಿಡಿದುಕೊಂಡು ಅವನು ದೇವರ ಬೆಟ್ಟಕ್ಕೆ, ಮೋರಿಯ ಬೆಟ್ಟಕ್ಕೆ ಹೋಗುತ್ತಾನೆ. ಅಲ್ಲಿ ಬಲಿಪೀಠ ಕಟ್ತಾನೆ, ಕಟ್ಟಿಗೆ ಹಿಡ್ತಾನೆ. ಹಾಗೆ ಮಗನ ಕೂಡ ಅದರ ಮೇಲೆ ಮಲಗಿಸ್ತಾನೆ. ಹಾಗೆ ಮಗನು ಕೇಳ್ತಾನೆ, ತಂದೆ ಅಲ್ಲಿ ಬಲಿಗಾಗಿ ಕುರಿಮರಿ ಹೇಗೆ ಅಂತ. ಆಗ ಅಬ್ರಾಹ್ಮನು ಹೇಳುವ ಮಾತು, ದೇವರು ಒದಗಿಸುತ್ತಾನೆ. ನೋಡಿ, ಅಬ್ರಾಹ್ಮನ ಒಂದು ಅತಿ ಶ್ರೇಷ್ಠವಾದ ಒಂದು ನಂಬಿಕೆ. ಆಲೋಚನೆ ಮಾಡಿ ಪ್ರಿಯರೇ, ಅಬ್ರಾಹ್ಮನ ನಮ್ಮಾಗಿ ಮನುಷ್ಯ ಹಾಗೆ. ಆದರೆ ಅಬ್ರಾಹ್ಮನು ದೇವರ ಮೇಲಿಟ್ಟ ನಂಬಿಕೆ ಅದು ಅತಿ ಉನ್ನತವಾದದ್ದು, ಅತಿ ಪರಿಶುದ್ಧವಾದದ್ದು ತಿಳಿದುಕೊಳ್ಬೇಕು. ಈಗ ಕಠಿಣವಾದ ಪರೀಕ್ಷೆ ನೋಡಿ. ಆಗ ಅಬ್ರಾಹ್ಮನು ತನ್ನ ಕತ್ತೆಯನ್ನು ಹಿಡಿದುಕೊಂಡು ಮಗನ ಮೇಲೆ ಇಡುವಾಗ ಅಲ್ಲಿ ದೇವರ ಸ್ವರ ಕೇಳ್ತಾನೆ, ಅಬ್ರಾಹ್ಮನೇ, ನಾನು ಮೆಚ್ಚಿದ್ದೀನಿ ಅಂತ, ನಿನ್ನ ಮಗನಿಗೆ ಏನು ಕೇಳು ಮಾಡಬೇಡ. ನೋಡಿ ಪ್ರಿಯರೇ, ಇಲ್ಲಿ ನಮ್ಮ ಜೀವನದ ಪ್ರತಿಯೊಂದು ಸ್ಥಿತಿಗತಿಗಳಲ್ಲಿ
ನಾವು ದೇವರನ್ನು ನಂಬಬೇಕು. ನಮ್ಮ ಜೀವನ ಈ ದಿವಸ ನಾವು ದೇವರ ಕೈಲಿದ್ದೇವೆ. ಲೋಕದಲ್ಲಿ ನಮಗೆ ಇಷ್ಟು ವರ್ಷ ದೇವರು ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಆದರೆ ನಾವು ನಮ್ಮ ಮೇಲೆ ನಂಬಿಕೆ ಇಡಬಾರದು. ನಮ್ಮ ವೃತ್ತಿಯ ಮೇಲೆ ನಮ್ಮ ನಂಬಿಕೆ ಇಡಬಾರದು. ನಮ್ಮ ವಿದ್ಯಾಭ್ಯಾಸದ ಮೇಲೆ ನಾವು ನಂಬಿಕೆ ಇಡಬಾರದು. ಆದರೆ ನಿಮ್ಮನ್ನು ಉಂಟು ಮಾಡಿದ ಪ್ರೀತಿಯ ನಮ್ಮ ರಕ್ಷಕನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಯಾಕೆಂದರೆ ಮನುಷ್ಯನ ಜೀವನ ಈ ದಿವಸ ಅಲ್ಲೋಲ ಕಲ್ಲೋಲ ಆಗಿದೆ. ನಾವು ನೋಡ್ತೇವೆ, ಲೋಕದಲ್ಲಿ ಆಗುವ ವಿಷಯಗಳು ನಾವು ನೋಡ್ತಾ ಇದ್ದೇವೆ. ಈ ದಿವಸ ಶ್ರೀಮಂತನು ಬಡವನಾಗಿದ್ದಾನೆ, ಬಡವನು ಶ್ರೀಮಂತನಾಗಿದ್ದಾನೆ. ಆದರೆ ಈ ದಿವಸ ನೋಡಿ, ಎಲ್ಲ ಕಡೆ ನೋಡುವಾಗ ಗಲಿಬಿಲಿ, ಎಲ್ಲಿ ಕೂಡ ನೋಡಿರುವಾಗ ಕಣ್ಣೀರು, ಎಲ್ಲಿ ನೋಡಿದರೂ ಕಷ್ಟದ ಒಂದು ವಾತಾವರಣ ನಾವು ನೋಡ್ತೇವೆ. ಆದರೆ ಪ್ರಿಯರೇ, ದೇವರನ್ನು ನಂಬಿರಿ, ಸರಿ ತಿಳಿದುಕೊಳ್ಳಿ. ಹಾಗಿರುವಾಗ ನಾವು ನೋಡಿ ದೇವರ ಕೈಲಿದ್ದೇವೆ. ನಾವು ದೇವರನ್ನು ತಿಳಿದಿರಬೇಕು ಮೊದಲು, ಮತ್ತು ದೇವರಿಗೆ ಭಯಪಡಬೇಕು. ನೋಡಿ, ಅಬ್ರಹಾಮನು ದೇವರಿಗೆ ಭಯಪಟ್ಟ, ದೇವರನ್ನು ಗೌರವಿಸಿದ ಒಬ್ಬ ಭಕ್ತನಾಗಿದ್ದ. ಹಾಗಿರುವಾಗ ನೋಡಿ, ದೇವರು ಮಾಡಿದ ವಾಗ್ದಾನದಲ್ಲಿ ಅವನ ಅಪನಂಬಿಕೆ ಅವನು ಇರಲಿಲ್ಲ. ನೋಡಿ, ಅವನು ಸಂಪೂರ್ಣವಾಗಿ ಭರವಸೆಯಿಟ್ಟನು. ನಿಮ್ಮ ಜೀವನದಲ್ಲಿ ಪ್ರಿಯರೇ, ನಿಮಗೆ ಸಮಸ್ಯೆಗಳಿರ್ಬೋದು, ಆರೋಗ್ಯದಲ್ಲಿ ನಿಮಗೆ ವ್ಯತ್ಯಾಸಗಳಿರ್ಬೋದು, ದೇಹದ ಆರೋಗ್ಯ ವಿಷಯ, ಹಣಕಾಸಿನಲ್ಲಿ ನಿಮಗೆ ಕಷ್ಟ ಇರ್ಬೋದು, ಕುಟುಂಬದಲ್ಲಿ ನಿಮಗೆ ಸಮಸ್ಯೆ ಇರ್ಬೋದು. ಭಯಪಡಬೇಡಿ, ದೇವರ ಮೇಲೆ ನಂಬಿಕೆ ಇಡಿ. ಅಬ್ರಹಾಮ ಹೇಗೆ ದೇವರ ಮೇಲೆ ನಂಬಿಕೆ ಇಟ್ಟರು, ಅದೇ ಪ್ರಕಾರ ಅಬ್ರಹಾಮನ ಆತ್ಮೀಯ ಮಕ್ಕಳು ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಬೇಕು ಎಂದು ಬೈಬಲ್ ನಮಗೆ ಕಲಿಸ್ತಾರೆ. ಪ್ರಿಯರೇ, ಅದೇ ಪ್ರಕಾರ 2ನೇ ಭಾಗ ಆದಿಕಾಂಡ 6ನೇ ಅಧ್ಯಾಯ 5 ಮತ್ತು 5ರಿಂದ 8ನೇ ವಚನ ನೋಡೋದಾದರೆ ನೋಹನ ನಂಬಿಕೆಯ ಜೀವನದ ಬಗ್ಗೆ ನಾವು ಕಾಣುತ್ತೇವೆ. ನೋಡಿ ಪ್ರಿಯರೇ, ನೋಹನು ನೀತಿವಂತನು, ಸಂಪೂರ್ಣನಾಗಿದ್ದನು, ದೇವರ ಒಂದಿಗೆ ನಡೆಯುತ್ತಿದ್ದ ಒಬ್ಬ ಭಕ್ತನು ಆಗಿದ್ದಂಥ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಮುಂದೆ 5 ಮತ್ತು 5ರಿಂದ 8ನೇ ವಚನ ನೋಡ್ತೇವೆ. ನೋಡಿ, ದೇವರ ಸಂಗಡ ನಡೆಯುತ್ತಿದ್ದ ದೇವರ ಅನ್ಯೋನ್ಯತೆಗೆ ಹೋಗಿದ್ದ. ಆದರೆ ಲೋಕವು ಪಾಪದಲ್ಲಿ ಕೆಟ್ಟತನದಲ್ಲಿ ತುಂಬಿತ್ತು. ಮನುಷ್ಯನ ದುಷ್ಟತನ ಭೂಮಿಯಲ್ಲಿ ಹೆಚ್ಚಾದನ್ನು ನೋಡಿ ಮನುಷ್ಯನ ಉಂಟು ಮಾಡಿದಗೋಸ್ಕರ ದೇವರು ಪಶ್ಚಾತ್ತಾಪ ಪಟ್ಟನು ಬೈಬಲ್ ಹೇಳ್ತಾರೆ. ಆದರೆ ನೋಹನಿಗೆ ಕರ್ತನ ದೃಷ್ಟಿಯಲ್ಲಿ ಕೃಪೆ ದೊರಕಿತು. ನೋಡಿ, ಆಲೋಚನೆ ಮಾಡಿ, ಒಬ್ಬನು ಕೂಡ ದೇವರ ಮಾರ್ಗದಲ್ಲಿ ಇರಲಿಲ್ಲ. ಆದರೆ ದೇವರು ನೋಹನಿಗೆ ಹೇಳ್ತಾರೆ, ನೋಡಿ, ನೋಹನು ಕೂಡ ದೇವರನ್ನು ನೋಡಲಿಲ್ಲ, ದೇವರ ಸ್ವರವನ್ನು ಕೇಳಿದ. ನಂಬಿಕೆಗೆ ಯಾವುದು ಆಧಾರವಿಲ್ಲ, ಸರಿಯಾಗಿ ತಿಳಿದುಕೊಳ್ಳಿ. ಹಾಗಿರುವಾಗ ನೋಡಿ, ದೇವರು ನೋಡಿ ಮನುಷ್ಯನು ಮಾಡಿದ ಯಾವ ವಸ್ತುಗಳಲ್ಲಿ, ಮನುಷ್ಯನು ಕಟ್ಟಿದ ಯಾವ ದೇವಾಲಯಗಳಲ್ಲಿ, ಮನುಷ್ಯನು ಕಟ್ಟಿದ ಯಾವ ಪ್ರತಿಮೆಗಳಲ್ಲಿ ಆತನು ವಾಸ ಮಾಡುವುದಿಲ್ಲ. ಯಾಕೆ? ಆತ ಪರಿಶುದ್ಧನಾದ ದೇವರು. ಆತನನ್ನು ಆರಾಧಿಸುವವರು ಆತ್ಮದಿಂದ ಸತ್ಯದಿಂದ ಆರಾಧಿಸಬೇಕೆಂದು ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 25ನೇ ವಚನದಲ್ಲಿ ಬೋಧಿಸುತ್ತದೆ. ಸರಿಯಾಗಿ ತಿಳಿದುಕೊಳ್ಳಿ. ಈಗ ನೋಹನಿಗೆ ದೇವರು ಹೇಳ್ತಾರೆ, ನೋಡು, ನಾವೇನು ಸಿದ್ಧಪಡಿಸಬೇಕು, ಯಾವುದು ಮರ, ಬೇರೆ ಯಾವ ಮರ ಅಲ್ಲ, ಗೋಫೇರ್ ಮರದಿಂದ ನೀನು ನಾವೇನು ಸಿದ್ಧಪಡಿಸು, ನೋಡು, ಅದಕ್ಕೆ ರಾಳವನ್ನು ಹಚ್ಚು, ಇಷ್ಟು ಕೋಣೆಗಳನ್ನು ಮಾಡು, ಎಲ್ಲ ದೇವರ ಕೆಲವು ನಿಯಮಗಳನ್ನು ಕೊಡ್ತಾನೆ. ಇಂದು ದೇವರು ನಮಗೆಲ್ಲ ನಿಯಮಗಳನ್ನು ಬೈಬಲಲ್ಲಿ ಕೊಟ್ಟಿದ್ದಾನೆ. ಎಲ್ಲ ಬೈಬಲಲ್ಲಿ ಇದೆ, ದೇವರ ವಾಕ್ಯದಲ್ಲಿ ಇದೆ. ಅದನ್ನು ಸರಿಯಾಗಿ ಓದಬೇಕು, ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಹಾಗಿರುವಾಗ ನೋಡಿ, ದೇವರು ಹೇಗೆ ಹೇಳಿದ್ದಾನೆ ಪ್ರಿಯರೇ, ನೋವನ್ನು ಎಲ್ಲ ಸಿದ್ಧಪಡಿಸುತ್ತಾನೆ. ನೋಡಿ, ನಿಜವಾಗಿ ಅವನು ಮರದ ಕೆಲಸವನ್ನೆಲ್ಲ ಕಾರ್ಪೆಂಟ್ರಲ್ಲ. ಆದರೆ ನೋವನ್ನು ನೋವನ್ನು ದೇವರನ್ನು ನಂಬಿದನು. ದೇವರು ಮಾಡಿದ ಕೆಲಸವನ್ನು ವಿಧೇಯತೆಯಿಂದ ಮಾಡಿದನು. ನೋಡಿ, ದೇವರು ಅವನಿಗೆ ಬೇಕಾದೆಲ್ಲವನ್ನು ಒದಗಿಸಿಕೊಟ್ಟನು, ಮಕ್ಕಳನ್ನು ಉಪಯೋಗಿಸಿದನು. ಅಷ್ಟು ಸುಂದರವಾದ ಅಚ್ಚುಕಟ್ಟವಾದ ದೇವರು ನೋವನ್ನು ಉಪಯೋಗಿಸಿ ನಾವೇ ಸಿದ್ಧಪಡಿಸಿ ನಾವು ನೋಡ್ತೇವೆ. ಹಾಗೆ ನೋಡಿ, ಆದಿಕಾಂಡ 6ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡಿದಾಗ ಜಲಪ್ರಳಯ ಭೂಮಿಯ ಮೇಲೆ ಉಂಟಾದಾಗ ನೋವನ್ನು 600 ವರ್ಷದವನಾಗಿದ್ದನು. ಅದೇ ಪ್ರಕಾರ ಆದಿಕಾಂಡ 7ನೇ ಅಧ್ಯಾಯ 24ನೇ ವಚನದಲ್ಲಿ ನೋಡ್ತೀವಿ, ನೋವನ್ನು ಅವನ ಸಂಗಡ ಅವನ ಮಕ್ಕಳು ಮತ್ತು ಕೆಲವು ಪ್ರಾಣಿಗಳು ಮಾತ್ರ ಜೀವನದಲ್ಲಿ ಉಳಿಸಲ್ಪಟ್ಟವರು.
ನಾವು ನೋಡ್ತೀವಿ. ಜಲಪ್ರಳಯ ಅಂದರೆ ಜಲವು ಭೂಮಿಯ ಮೇಲೆ 150 ದಿನ ಪ್ರಬಲವಾಗಿತ್ತು ಅಂತ ಬೈಬಲ್ ಹೇಳ್ತೇವೆ. 150 ದಿನ. ಹಾಗೆ ನೋಡಿ 120 ವರ್ಷ ನೋಹನು ನೋಡಿ ದೇವರ ನೀತಿಯನ್ನು ಸಾರಿದ್ದಾನೆ. ದೇವರ ತೀರ್ಪು ಬರ್ತದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಮಾನಸಾಂತರ ಪಡೆಯುತ್ತೆ. ಒಬ್ಬನು ಕೂಡ ದೇವರ ಕಡೆ ತಿರುಗಿಕೊಳ್ಳಲಿಲ್ಲ. ಪ್ರಿಯರೀಗ ನಾವು ನೋಡಿ ಕೃಪೆಯ ಯುಗದಲ್ಲಿದ್ದೇವೆ. ದೇವರ ಆಗಮನ ಸಮಯದಲ್ಲಿ ನಾವಿದ್ದೇವೆ. ಹಾಗಿರುವ ಪ್ರಿಯರೇ, ನೋವನ ಸಮಯದಲ್ಲಿ ಎಲ್ಲರನ್ನು ದೇವರು ನಾಶ ಮಾಡಿಬಿಟ್ರು. ಯಾವುದರ ಮೂಲಕ? ಜಲಪ್ರಳಯದ ಮೂಲಕ. ಹೌದು, ನೋವನ್ನು ನೋಡಿ ಅಲ್ಲಿ ಸುವಾರ್ತೆ ಸಾರುವಾಗ ಅವನಿಗೆ ನಿಂದೆಗಳು, ಹಿಂಸೆಗಳು, ಅನೇಕ ರೀತಿಯ ಉಪದ್ರವಗಳು ತುಂಬ ಬಂದಿರಬಹುದು. ಆದರೆ ನೋವು ಎಲ್ಲವೂ ಸಹಿಸಿಕೊಂಡು ತಾಳ್ಮೆಯಿಂದ ದೇವರನ್ನೇ ನೋಡಿ ದೇವರ ಸೇವೆಯನ್ನು ಮಾಡಿದ ಭಕ್ತನು ಆಗಿದ್ದಾನೆ. ಇದು ನಮಗೊಂದು ಪಾಠ. ಹಾಗೆ ನೋಡಿ ಪ್ರಿಯರೇ, ಈ ದಿವಸ ನೋಡಿ ಕ್ರಿಸ್ತನ ಶಿಲುಬೆ ಯಜ್ಞವನ್ನು, ಆತನ ಮರಣವನ್ನು, ಪಡುವಿಕೆಯನ್ನು ಯಾರು ನಂಬುತ್ತಾರೆ ನೋಡಿ ಅವರಿಗೆ ದೇವರು ನಿತ್ಯ ಜೀವವನ್ನು ಕೊಡುತ್ತಾನೆ. ಪ್ರಿಯರೇ, ಯಾವ ಒಳ್ಳೆಯ ಕಾರ್ಯಗಳಿಂದ, ಒಳ್ಳೆಯ ಕ್ರಿಯೆಗಳಿಂದ, ಒಳ್ಳೆಯ ಜೀವನದಿಂದ ನಮಗೆ ಪರಲೋಕ ರಾಜ್ಯಕ್ಕೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳ್ತದೆ, ರೋಮ 9:9, ನೀನು ಕರ್ತನಾದ ಯೇಸುವನ್ನು ಬಾಯಿಂದ ಅರಿಕೆ ಮಾಡು ಮತ್ತು ದೇವರು ಆತನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ ಹೃದಯದಲ್ಲಿ ನಂಬುವಾಗ ನಿನಗೆ ರಕ್ಷಣೆ ಆಗ್ತದೆ. ಹಾಗೆ ಪ್ರಿಯರೇ, ಇದುವರೆಗೆ ನೋಡಿ ಯಾರು ನೀವು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ, ಹಿಂದೆ ನೀವು ಯೇಸುವನ್ನು ಅಂಗೀಕರಿಸಿಕೊಳ್ಳಿ. ಬರುವ ದೇವರ ಕೋಪಕ್ಕೆ ನೀವು ಬಲಿಯಾಗಬೇಡಿ. ಯೇಸುವಿನ ಆಗಮನಕ್ಕೆ ನಾವು ಸಿದ್ಧತೆಯಲ್ಲಿ ಇರಬೇಕೆಂದು ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಪ್ರಿಯರೇ, ಮೂರನೇ ವಿಷಯ ಪ್ರಿಯರೇ, ಎಲಿಯನ ಒಂದು ನಂಬಿಕೆಯ ಜೀವನ. 1 ಅರಸು 15:2 ಹೀಗೆ ಹೇಳ್ತದೆ, ಎಲಿಯನಿಗೆ ದೇವರ ಮಾತು ಬರುತ್ತದೆ. ಪೂರ್ವ ದಿಕ್ಕಿಗೆ ಹೋಗಿ ನೋಡಿ ಎದುರಾಗಿರುವ ಕೇರಿತಾಳದ ಬಳಿ ಅಡಗಿಕೊಂಡಿರು. ಯಾಕೆಂದರೆ ಆಹಾಬನ ಅಲ್ಲಿ ವಿರೋಧತ್ವ ಇತ್ತು, ನಾವು ನೋಡ್ತೇವೆ. ಅಲ್ಲಿ ಎಲಿಯನಿಗೆ ದೇವರು ಹೇಳ್ತಾರೆ, ಕಾಗೆಗಳ ಮೂಲಕ ನಿನಗೆ ಆಹಾರವನ್ನು ಒದಗಿಸ್ತೇನೆ, ಹಳ್ಳದ ನೀರು ಕುಡಿ ಅಂತ. ನೋಡಿ, ಆಲೋಚನೆ ಮಾಡಿ, ಎಲಿಯನ ಒಂದು ನಂಬಿಕೆಯ ಒಂದು ಜೀವನ ನೋಡಿ. ಕಾಗೆಗಳು ಅಂದರೆ ಅದು ನಿಜವಾಗಿ ರಣಹದ್ದುಗಳು ಆಗಿರಬೇಕು ನಮ್ಮ ಆಲೋಚನೆ. ರಣಹದ್ದುಗಳು ತಿನ್ನುವುದು ನೋಡಿ ಅದು ಜನಗಳು. ಆದರೆ ದೇವರಿಗೆ ಕಾಗೆಗಳ ಮೂಲಕ, ರಣಹದ್ದುಗಳ ಮೂಲಕ ಅವನಿಗೆ ಒಳ್ಳೆಯ ಆಹಾರ ಕೊಟ್ಟಿದ್ದಾನೆ. ಹಳ್ಳದ ನೀರು ಹೇಗಿರಬೇಕು ನಿಮಗೆ ಗೊತ್ತಿದೆ. ಅದು ಹಳ್ಳದ ನೀರು ಕೂಡ ಅವನಿಗೆ ಆರೋಗ್ಯದಾಯಕವಾಯಿತು. ದೇವರು ಕೊಟ್ಟದೆಲ್ಲ ಆಶೀರ್ವಾದವಾಗಿದೆ. ಅಲ್ಲಿಂದ ನೋಡಿ ದೇವರು ನೋಡಿ ಅಲ್ಲಿಂದ ಹಳ್ಳದ ನೀರು ಬತ್ತಿ ಹೋದಾಗ ದೇವರು ಹೇಳ್ತಾನೆ, ನೀನು ಚಾರಪ್ತ ಪಟ್ಟಣಕ್ಕೆ ಹೋಗಬೇಕು. ಅಲ್ಲಿ ಒಬ್ಬ ವಿಧವೆಗೆ ನಾನು ನಿನ್ನ ಸಂರಕ್ಷಣೆ ಮಾಡಲು ಆಜ್ಞಾಪಿಸಿದ್ದೇನೆ. ಆಲೋಚನೆ ಮಾಡಿ, ಅಲ್ಲಿ ಚಾರಪ್ತ ಪಟ್ಟಣದಲ್ಲಿ ಕಠಿಣವಾದ ಬರಗಾಲ, ಅಲ್ಲಿ ಏನಿಲ್ಲ. ಆ ವಿಧವೆ ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ ಮಾತ್ರ ಇದೆ, ಅದನ್ನು ರೊಟ್ಟಿ ಮಾಡಿ ಅವರು ತಿಂದು ಅವರು ಮರಣ ಸಾಯುವಂಥವರ ಆಲೋಚನೆ ಇದ್ದಿರಬಹುದು. ಬೇರೆ ಇಲ್ಲೊಂದು ಸ್ಥಾತ್ಮಿಕ ಸತ್ಯ ಇದೆ. ದೇವರ ಮಕ್ಕಳಿಗೆ ನೋಡಿ, ದೇವರು ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ. ನೋಡಿ, ಆ ಬಡ ವಿಧವೆ ಅವಳು ನಿಜವಾಗಿ ದೇವರ ಭಕ್ತಿಯ ಒಂದು ಸ್ತ್ರೀ. ಆದರೆ ದೇವರು ಕೊನೆಗೆ ನೋಡಿ ಪ್ರವಾದಿಯನ್ನು ಕಳಿಸಿ ನೋಡಿ ಅಲ್ಲಿ ಆಶೀರ್ವಾದ ಬರೋದು ನೋಡ್ತೇವೆ. ಈಗ ಅಲ್ಲಿ ಎಲಿಯನು ಹೋಗುವಾಗ ತುಂಬ ಹಸಿವೆ ಇದ್ದನು, ಅವನು ದಂಡಿದ್ದನು, ಅವನು ತುಂಬ ಆಯಾಸದಲ್ಲಿದ್ದನು. ಯಾಕೆಂದರೆ 600 ಕಿಲೋಮೀಟರ್ ದೂರದಿಂದ ಅವನಲ್ಲಿ ಹೋಗಬೇಕು. ಬೆಟ್ಟ ಗುಡ್ಡಗಳು ಅದರ ಮಧ್ಯದಲ್ಲೆಲ್ಲ ಅವನು ಹೋಗಿದ್ದಾನೆ. ಆದರೂ ಕೂಡ ನೋಡಿ ಅಲ್ಲಿ ವಿಧವೆ ಸತ್ಯವಾಗಿ ಹೇಳ್ತಾಳೆ, ನನಗೇನಿಲ್ಲ, ಇದೇ ಇರು, ಕರ್ತನ ಜೀವನಾನೆ ಇಷ್ಟೇ ಇರುವುದು. ಆಗ ನನಗೆ ಮೊದಲು ಮಾಡಿಕೊಡು. ಆಗ ರೊಟ್ಟಿಯನ್ನು ಅಲ್ಲಿ ಇಲಿಯ ಕೊಡುವಾಗ ಅಲ್ಲಿ ಇಲಿಯ ಪ್ರಭಾವದಲ್ಲಿ ಆಶೀರ್ವಾದ ಮಾಡೋದು ನೋಡಿ. ಬರಗಾಲ ಮುಗಿಯುವ ತನಕ ಅಲ್ಲಿ ರೊಟ್ಟಿ ಮತ್ತು ಎಣ್ಣೆ ಕೊರತೆ ಆಗಲಿಲ್ಲ. ಪ್ರಿಯರೇ, ಇಲ್ಲಿ ನಾವು ತಿಳಿದುಕೊಳ್ಬೇಕು, 2 ರೀತಿಯಲ್ಲಿ ಆತ್ಮಿಕ ಸತ್ಯ ಇದೆ. ಒಂದು ರೀತಿಯಲ್ಲಿ ಎಲಿಯನ ನಂಬಿಕೆಯ ಜೀವನ, ಎರಡನೇದಾಗಿ ದೇವರು ತನ್ನ ಭಕ್ತರಿಗೆ ತಕ್ಕ ಕಾಲದಲ್ಲಿ ಏನೇನು ಬೇಕು ಅದು ಒದಗಿಸುವ ದೇವರು ನಮ್ಮ ಸರ್ವಶಕ್ತನಾಗಿದ್ದಾನೆ. ನಮ್ಮ ದೇವರು ಎಲ್ಲವೂ ಸಾಧ್ಯ ಇದೆ. ಆಗಿರುವಾಗ ಎಲಿಯನ ತಾಳ್ಮೆ, ಆತನ ತ್ಯಾಗ, ಆತನ ನಂಬಿಕೆಯನ್ನು ನಾವು ಕಾಣ್ತೇವೆ. ಪ್ರಿಯರೇ, ನಾವು ದೇವರ ಮೇಲೆ ನಂಬಿಕೆ ಇಡುವ, ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸ್ಥಿತಿಗತಿಗಳಲ್ಲಿ ನಾವು ದೇವರನ್ನು ಹತ್ತಿಕೊಂಡು ಜೀವಿಸುವ, ದೇವರಿಗೆ ವಿಧೇಯರಾಗುವ,
ಯೇಸುವಿನ ಆಗಮನ ಹತ್ತಿರವಿದೆ ಅಂತ ನಾನು ನಂಬ್ತೇನೆ. ನಾವು ಅದಕ್ಕೆ ಸಿದ್ಧರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ದೇವರು ನಿಮ್ಮನ್ನು ಕಾಪಾಡಲಿ ಪ್ರಾರ್ಥಿಸ್ತೇನೆ. ಪ್ರೀತಿಯ ತಂದೆ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ನಾವು ಕೇಳಿದ್ದೇವೆ, ವಾಕ್ಯದಲ್ಲಿ ಹೆಚ್ಚಾಗಿ ನಾವು ಬೆಳೆಯುವಂತೆ, ನಿಮ್ಮ ನಾಮದ ಮಹಿಮೆಗಾಗಿ ಜೀವಿಸುವಂತೆ, ನಮ್ಮ ಜೀವನದಲ್ಲಿ ಯಾವ ಕಷ್ಟಗಳು, ಹಿಂಸೆಗಳು, ನೋವುಗಳು, ಕಣ್ಣೀರುಗಳು ಬಂದರೂ ನಾವು ನಂಬಿಕೆಯಿಂದ ಕರ್ತನೆ ನಿಮ್ಮಿಂದ ದೂರ ಹೋಗದಂತೆ ನಮ್ಮನ್ನು ಕಾಪಾಡು. ಪವಿತ್ರಾತ್ಮನೆ ನಮ್ಮನ್ನು ನಡೆಸು, ಬಲಪಡಿಸು. ನಿಮಗೆ ಮಹಿಮೆಯಾಗಲಿ. ನಿಮ್ಮ ಮಕ್ಕಳು ಕರ್ತನೆ ಯಾರ್ಯಾರು ಜ್ವರದಲ್ಲಿದ್ದಾರೆ, ತಲೆನೋವು, ಮೈಕೈನಲ್ಲಿದ್ದ ಅವರನ್ನು ಗುಣ ಮಾಡು ಕರ್ತ, ಸ್ವಸ್ಥ ಮಾಡು. ಯಾರು ನಮ್ಮ ಮಕ್ಕಳು ಸಮಸ್ಯೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ, ಕಣ್ಣಿನಲ್ಲಿ ಅವರ ಕುಟುಂಬಗಳಿಗೆಲ್ಲ ಸಹಾಯ ಮಾಡು. ದೇವರಾತ್ಮ ನಿಮ್ಮ ಭಕ್ತರನ್ನು ಕಾಪಾಡು. ನೀನು ಮಹಿಮೆ ಹೊಂದಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವಾದ